2023ಕ್ಕೆ ವಿದಾಯ ಹೇಳಿ 2024ನ್ನು ಸ್ವಾಗತಿಸಲು ಎಲ್ಲ ಕಡೆ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ. 2023ರ ಘೋರ ದುರಂತ ಅಂತ ಹೇಳಿದ್ರೆ ಅರ್ಜುನ ಆನೆಯ ಸಾವು. ಹೌದು, 8 ಬಾರಿ ದಸರಾ ಜಂಬೂ ಸವಾರಿಯ ಕ್ಯಾಪ್ಟನ್ ಆಗಿದ್ದಂಥ ಅರ್ಜುನ ವೀರ ಮರಣವನ್ನು ಅಪ್ಪಿದ್ದ. ಹೀಗಾಗಿ ಮೈಸೂರು ಅರಮನೆಯಲ್ಲಿ ಹೊಸ ವರ್ಷದ ದಿನ ಈ ಒಂದು ಅರ್ಜುನನಿಗೆ ವಿಶೇಷವಾದಂಥ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ನಾವೀಗ ಮೈಸೂರು ಅರಮನೆಯಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಮೈಸೂರು ಅರಮನೆಯಲ್ಲಿ ಪುಷ್ಪಗಳಿಂದ ಅರ್ಜುನನ ಒಂದು ಪ್ರತಿಕೃತಿಯನ್ನು ಮಾಡಲಾಗಿದೆ. ಏನು ಅರ್ಜುನನ ಒಂದು ಎತ್ತರ ಇತ್ತು ಮತ್ತು ಗಾತ್ರ ಇತ್ತು, ಅದಕ್ಕೆ ತಕ್ಕನಾದಂತೆ ವಿಶೇಷವಾಗಿ ಹೂವುಗಳಿಂದ ಈ ಒಂದು ಅಲಂಕಾರವನ್ನು ಮಾಡಲಾಗಿದೆ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಮೈಸೂರು ಅರಮನೆಗೆ ಆಗಮಿಸ್ತಾರೆ. ಅದರಲ್ಲೂ ಹೊಸ ವರ್ಷದ ದಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸ್ತಾರೆ. ಯಾಕಂದರೆ 2023ಕ್ಕೆ ವಿದಾಯ ಹೇಳಿ 2024ನ್ನು ಸ್ವಾಗತಿಸುವಂಥದ್ದು ಅರಮನೆಯಲ್ಲಿ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ರೂಪಿಸಲಾಗಿರುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತಹ ಪ್ರತಿಯೊಬ್ಬರಿಗೂ ಅರ್ಜುನನ ಪರಿಚಯವನ್ನು ಮಾಡಿಕೊಡಬೇಕು ಅಂತೇಳಿ, ಅರ್ಜುನನಿಗೋಸ್ಕರ ವಿಶೇಷ ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ಅರಮನೆ ಆಡಳಿತ ಮಂಡಳಿಯಿಂದ ಈ ರೀತಿಯಾಗಿ ಅರ್ಜುನನ ಪುಷ್ಪಗಳ ಒಂದು ಪ್ರತಿಕೃತಿಯನ್ನು ಮಾಡಲಾಗಿದೆ. ವಿಶೇಷವಾಗಿ ಇದು ಎಲ್ಲರ ಗಮನವನ್ನು ಸೆಳೀತಾ ಇದೆ. ಯಾಕಂದರೆ ಅರ್ಜುನ ಆನೆ ಅಂತ ಹೇಳಿದ್ರೆ ಮೈಸೂರಿಗರಿಗೆ ಮಾತ್ರವಲ್ಲ, ಎಲ್ಲ ಪ್ರಾಣಿ ಪ್ರಿಯರಿಗೂ ಒಂದು ಭಾವನಾತ್ಮಕವಾದಂಥ ವಿಶೇಷವಾದಂತಹ ಪ್ರೀತಿ ಇತ್ತು. ಆತ ಏನು ಕಾಡಾನೆಯ ಜೊತೆ ಕಾದಾಟದಲ್ಲಿ ವೀರ ಮರಣವನ್ನಪ್ಪಿದ್ದ. ಹೀಗಾಗಿ ಆತನ ಸವಿ ನೆನಪಿಗಾಗಿ ಈ ರೀತಿಯಾದಂತಹ ಒಂದು ಪ್ರತಿಕೃತಿಯನ್ನು ಮಾಡಿದರೆ ಆಕರ್ಷಕವಾಗಿ ಮೂಡಿ ಬಂದಿರುವಂಥ ಈ ಒಂದು ಅರ್ಜುನನ ಪ್ರತಿಕೃತಿಯೇ ಇದು ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಬರುವಂಥ ಪ್ರವಾಸಿಗರು ಅರ್ಜುನನನ್ನು ಈ ಒಂದು ಪುಷ್ಪಗಳಿಂದ ಕಣ್ತುಂಬಿಕೊಂಡು ಎಲ್ಲರೂ ಸಹ ಸಾಕಷ್ಟು ಖುಷಿ ಪಡ್ತಾ ಇದ್ದಾರೆ. ಹೀಗಾಗಿ ಅರಮನೆಯಲ್ಲಿ ಅರ್ಜುನ ಆನೆಯ ಈ ಪ್ರತಿಕೃತಿ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಕೇವಲ ಇದು ಮಾತ್ರವಲ್ಲ, ವಿಶೇಷವಾದಂತಹ ಅರ್ಜುನನ ಅಪರೂಪದ ಛಾಯಾಚಿತ್ರ ಪ್ರದರ್ಶನವನ್ನು ಸಹ ಅರಮನೆಯಲ್ಲಿ ಆಯೋಜಿಸಲಾಗಿದೆ. ಬನ್ನಿ, ಆಗಿದ್ರೆ ಆ ಛಾಯಾಚಿತ್ರ ಪ್ರದರ್ಶನ ಹೇಗಿದೆ ನಾನು ನಿಮಗೆ ತೋರಿಸ್ತೇನೆ. ಅರ್ಜುನ ಆನೆಗೆ ವಿಶೇಷವಾದಂಥ ಗೌರವವನ್ನು ಸಲ್ಲಿಸಲಿಕ್ಕೆ ಅರಮನೆಯ ಆವರಣದಲ್ಲೇ ಅರ್ಜುನ ಆನೆಯ ವಿಶೇಷವಾದಂತಹ ಫೋಟೋಗಳ ಒಂದು ಪ್ರದರ್ಶನವನ್ನು ಮಾಡಲಾಗಿದೆ. ವನ್ಯಜೀವಿ ಛಾಯಾಗ್ರಾಹಕ GS ರವಿಶಂಕರ್ ಅವರ ಕ್ಯಾಮ್ರಾದಲ್ಲಿ ಕ್ಲಿಕ್ಕಿಸಿರುವಂತಹ ಅಪರೂಪದ ಒಂದು ಫೋಟೋಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ನೀವು ಒಳಭಾಗದಲ್ಲಿ ನೋಡ್ತಾ ಇರ್ಬೋದು, 50ಕ್ಕೂ ಹೆಚ್ಚು ಅರ್ಜುನನ ವಿಶೇಷವಾದಂತಹ ಭಾವಚಿತ್ರಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಅಂದರೆ ಆತ ವಿಶ್ವವಿಖ್ಯಾತ ಮೈಸೂರು ದಸರಾ ಅರಮನೆಯಲ್ಲಿ ಭಾಗವಹಿಸಿದಾಗ ಅರಮನೆಯಲ್ಲಿ ಆತನ ಹಾವಭಾವ ಇರ್ಬೋದು, ಮತ್ತು ಆ ತಾಲೀಮಿನಲ್ಲಿ ಆತನ ಗಜಗಾಂಭೀರ್ಯ ನಡಿಗೆ ಇರ್ಬೋದು, ಮತ್ತು ಆತ ಸಾಕಷ್ಟು ಭಾವನಾತ್ಮಕವಾಗಿ ಎಲ್ಲರ ಜೊತೆ ಬೆರ್ತಿದ್ದ. ಅಂದರೆ ಮಕ್ಕಳ ಜೊತೆಯೂ ಸಹ ವಿಶೇಷವಾದಂತಹ ಒಡನಾಟ ಅರ್ಜುನನಿಗೆ ಇತ್ತು. ಅದನ್ನು ಬಿಂಬಿಸುವಂತಹ ಛಾಯಾಚಿತ್ರಗಳು, ಹೀಗೆ ವಿಶೇಷವಾದಂತಹ ಅಪರೂಪದ ಛಾಯಾಚಿತ್ರಗಳು. ಒಂದು ವಿಶ್ವವಿಖ್ಯಾತ ಮೈಸೂರು ದಸರೆಯಲ್ಲಿ ಭಾಗಿಯಾಗಿದ್ದಂತಹ ಭಾವಚಿತ್ರಗಳು, ಮತ್ತು ಅದರ ಜೊತೆಗೆ ಆ ಒಂದು ಕಾಡಿನಲ್ಲಿ ಆತನ ಕಾರ್ಯಾಚರಣೆ ಇತ್ತು ಅದು, ಇವೆಲ್ಲವನ್ನು ಸಹ ಒಟ್ಟಿಗೆ ಸೇರಿಸಿ ಅಂದರೆ ರವಿಶಂಕರ್ ಅವರ ಕ್ಯಾಮ್ರಾದಲ್ಲಿ ಕ್ಲಿಕ್ಕಿಸಲಾಗಿತ್ತು. ಆ ಎಲ್ಲ ಒಂದು ಛಾಯಾಚಿತ್ರಗಳ ಪ್ರದರ್ಶನವನ್ನು ಇಲ್ಲಿ ಆಯೋಜಿಸಲಾಗಿದೆ. ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿ ಆಗಮಿಸ್ತಾರೆ. ಅವರು ಮತ್ತೊಂದು ವಿಶೇಷವಾದಂಥ ಚಿತ್ರ ಅಂತ ಹೇಳಿದ್ರೆ, ರಾಜವಂಶಸ್ಥ ದಿವಂಗತ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಅರ್ಜುನನ ಜೊತೆ ಇದ್ದಂತಹ ಅಪರೂಪದ ಛಾಯಾಚಿತ್ರ ಸಹ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಸೊ ಹೀಗಾಗಿ ಅರ್ಜುನ ಅಂತ ಹೇಳಿದ್ರೆ ಎಲ್ರಿಗೂ ಸಹ ತಟ್ಟನೆ ನೆನಪಾಗುವಂಥದ್ದು ಆ ಗಜಗಾಂಭೀರ್ಯ ನಡಿಗೆ, ಮತ್ತು ಆತನ ಒಂದು ಹಾವಭಾವ. ಯಾವ ಆನೆಗೂ ಸಹ ಆ ರೀತಿಯಾದಂಥ ಗಾಂಭೀರ್ಯತೆ ಇರೋದಿಲ್ಲ. ಮತ್ತು ಆತ ಒಂದು ಅರಮನೆಗೆ ಬಂದಾಗ ವಿಶೇಷವಾದಂತಹ ಪೋಸ್ಗಳನ್ನ ನೀಡ್ತಾ ಇದ್ದ. ಇದು ನೋಡ್ತಾ ಇರುವಂಥದ್ದು ಮೈಸೂರು ಅರಮನೆಯಲ್ಲಿರುವಂತಹ ಶಿವನ ಒಂದು ವಿಗ್ರಹಕ್ಕೆ ಆತ ನಮಿಸ್ತಾ ಇರುವಂಥದ್ದು. ಈ ರೀತಿಯಾದಂಥ ಅಪರೂಪದ ಕ್ಷಣಗಳನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಂತಹ ಒಂದು ಪ್ರದರ್ಶನವನ್ನು ಇಲ್ಲಿ ಮಾಡಲಾಗಿದೆ. ಹೊಸ ವರ್ಷದ ಈ ಸಂದರ್ಭದಲ್ಲಿ ಪ್ರವಾಸಿಗರಿಗೆ ಅರ್ಜುನನ ಆ ಒಂದು ಪರಿಚಯವನ್ನು ಮಾಡಿಕೊಡುವಂಥ ಸಲುವಾಗಿ ಈ ಒಂದು ಛಾಯಾಚಿತ್ರ ಪ್ರದರ್ಶನವನ್ನು ಮಾಡಲಾಗಿದೆ. ಹೀಗಾಗಿಯೇ ಈ ಬಾರಿ ಹೊಸ ವರ್ಷ ಅಂದರೆ ಆರಂಭ ಆಗ್ತಾ ಇದೆ 2023ರ ಆ ಘೋರ ದುರಂತ ಏನಿದೆ, ಕಾಡಾನೆ ಜೊತೆ ಕಾದಾಡಿ ವೀರಮರಣವನ್ನು ಅಪ್ಪಿದಂತಹ ಅರ್ಜುನನಿಗೆ ಒಂದು ವಿಶೇಷವಾದಂತಹ ಗೌರವವನ್ನು ಸಲ್ಲಿಸಲಿಕ್ಕೆ ಈ ರೀತಿಯಾದಂಥ ಛಾಯಾ ಪ್ರದರ್ಶನವನ್ನು ಈ ಒಂದು ಮೈಸೂರು ಅರಮನೆಯಲ್ಲಿ ಆಯೋಜಿಸಲಾಗಿದೆ. ಮೈಸೂರು ಅರಮನೆಯಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.